ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳು ತಮ್ಮ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿ ನೋಡಪ್ಪ, ನಾವೆಲ್ಲ ಸೀನಿಯರ್ ಲೀಡರ್ಸ್. ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ, ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿನಿಂದನೇ ಎಲೆಕ್ಷನ್ ಮಾಡೋದು. ಸೊ ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದಾ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ ನಾನು. ಸರ್, ಇತ್ತೀಚೆಗೆ ಹೈಕಮಾಂಡ್ ವಲಯದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ DK ಶಿವಕುಮಾರ್ ಅವರು ಅನ್ನುವಂಥದ್ದು. ಯಾಕಂದ್ರೆ ಕೆಲವು ಸಚಿವರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹೈಕಮಾಂಡ್ ಸ್ಟ್ರಾಂಗ್ ಒಂದು ಫೀಡ್ಬ್ಯಾಕ್ ಅನ್ನ ಕೊಡುತ್ತೆ. ಕಾಫಿ ಕುಡಿಲ್ಲ ಸರ್, ಈಗ ಮೂಢ ಪ್ರಕರಣದಲ್ಲಿ ಕುಮಾರ್ ನಾಯಕ್ ಅವರು ಲೋಪವನ್ನ ಮಾಡಿದ್ದಾರೆ, ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಲೋಕಾಯುಕ್ತ ವರದಿ ಹೇಳಿದೆ. ಅವ್ರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಿಫಾರಸು ಮಾಡಿದೆ. ನೋಡಿ, ನನಗೆ ಇನ್ನೂ ನಾವು ಓದಿಲ್ಲ. ನನಗೆ ಪೇಪರಲ್ಲಿ ಇದೆ ಅಂತ ಹೇಳಿದ್ರು. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಬಂದಿದ್ದೀನಿ. ಪೇಪರ್ ಓದ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ರಾಜ್ಯದಲ್ಲಿ ಮುಂದಿನ ಚುನಾವಣೆಗಳು ತಮ್ಮ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿ. ನೋಡಪ್ಪ, ನಾವೆಲ್ಲ ಸೀನಿಯರ್ ಲೀಡರ್ಸ್. ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ, ಡೆಪ್ಟಿ CM ಮಾಡಿದ್ದಾರೆ. ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ, ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡು ಬಂದಿದೆ. ಸೊ ನಾವೆಲ್ಲ ಒಗ್ಗಟ್ಟಿನಿಂದನೇ ಎಲೆಕ್ಷನ್ ಮಾಡೋದು. ಸೊ ನಾನು ಫ್ರೆಂಡ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಾನ ನಂಗೆ ಸಿಕ್ಬಿಟ್ಟು 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ಕೊಂಡು ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತದಾ? ನನ್ನ ಪಕ್ಷನ ಅಧಿಕಾರಕ್ಕೆ ತರಬೇಕಲ್ಲ ನಾನು. ಸರ್, ಇತ್ತೀಚೆಗೆ ಹೈಕಮಾಂಡ್ ವಲಯದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ DK ಶಿವಕುಮಾರ್ ಅವರು ಅನ್ನುವಂಥದ್ದು. ಯಾಕಂದ್ರೆ ಕೆಲವು ಸಚಿವರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹೈಕಮಾಂಡ್ ಸ್ಟ್ರಾಂಗ್ ಒಂದು ಫೀಡ್ಬ್ಯಾಕ್ ಅನ್ನ ಕೊಡುತ್ತೆ. ಕಾಫಿ ಕುಡಿಲ್ಲ ಸರ್, ಈಗ ಮೂಢ ಪ್ರಕರಣದಲ್ಲಿ ಕುಮಾರ್ ನಾಯಕ್ ಅವರು ಲೋಪವನ್ನ ಮಾಡಿದ್ದಾರೆ, ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಲೋಕಾಯುಕ್ತ ವರದಿ ಹೇಳಿದೆ. ಅವ್ರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಿಫಾರಸು ಮಾಡಿದೆ. ನೋಡಿ, ನನಗೆ ಇನ್ನೂ ನಾವು ಓದಿಲ್ಲ. ನನಗೆ ಪೇಪರಲ್ಲಿ ಇದೆ ಅಂತ ಹೇಳಿದ್ರು. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಬಂದಿದ್ದೀನಿ. ಪೇಪರ್ ಓದ್ಬಿಟ್ಟು ಆಮೇಲೆ ಮಾತಾಡ್ತೀನಿ.